ಜೀವನದೊಳಗೆ ಏನು ಒಯ್ಯೋದಿಲ್ಲ. 3 ದಿನದ ಸಂತೆದಿದು ಎಲ್ಲಾ ಬಿಟ್ಟು ಹೋಗೋದದ. ಅದಕ್ಕೆ ಕಲ್ಮೇಶ್ ಮಾಸ್ತರ ನೀ ಹ್ಯಾಂಗ ನುಡಿತಿ ಹ್ಯಾಂಗ ನೀ ನಡೆಯವಲ್ಲ. ನಿನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ, ನನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ. ಮಾಳಿಂಗರಾಯ ಮುತ್ಯನ ಮಠ ಮನಿ ಒಳಗ ಆ ಟೈಮದೊಳಗ ನನಗ ಪಡಗಾನೂರು ಗುರುನಾಥ ಮಾಸ್ತರ್, ಬಾಬಾನಗರ ಲಕ್ಷ್ಮಣ ಮಾಸ್ತರ್, ಗೊರನಾಳ ಗೋಪಾಲ ಮಾಸ್ತರ್ 3 ಮಂದಿ ಆ ಟೈಮದಾಗ ನನಗೆ ಬೆನ್ನು ಹತ್ತಿದ್ರು. ಬೆನ್ನು ಹತ್ತಿ ಮಾತು ಕೊಟ್ಟರು ಎಟ್ಟಾದ್ರೆ ಇವನಿಗೆ ಸ್ಟೇಜ್ ಮೇಲೆ ಹಾಡಿಸ್ಬೇಕಂತೇಳಿ ಮೊದಲು ಭಂಡಾರನ ಯಾರ ಜೊತೆ ಹಾಡಬೇಕು ಅನ್ನೋದಿತ್ತಂದ್ರೆ ಅರ್ಟಾಲ್ ಕಲ್ಮೇಶ್ ಮಾಸ್ತರ್ ಸಂಗತಿ ಇತ್ತು. ಕುಂಬಾರಿಗೆ ಭಂಡಾರ ಕೊಟ್ರಿ ಇವನೇ ಬರಲಿಲ್ಲ. ನಂದು ಒಂದು ತಪ್ಪು ಹಿಂದೆ ಕೆರೂರದಾಗ ಏನಾಗಿತ್ತಂದ್ರೆ ಅಂದ್ ಕೇಸ ಪೊಲೀಸರು ಬರೋರ್ತೇಳಿ ನಮಗೆ ಫೋನ್ ಬರಲ್ಲ ಬಿಟ್ಟಿದ. ಖರೆ ಕುಂಬಾರಿಗೆ ಕೊಟ್ರೆ ಬರ್ಲಿಲ್ಲ. ಖರೆ ಬಾಬಾನಗರ್ ಲಕ್ಷ್ಮಣ ಮಾಸ್ತರ ನನ್ನ ತಂಗಿ ಇದ್ದಂತ ಕೊಂಕಣಗೈ ದೀಪಾಗ ತಂದು ಮೊದಲು ಹಾಡಿದ್ರು. ಆ ಬಳಿಕ ನಿಡುಡಿ ಕುಲಕರ್ಣಿ ಅವ್ರು ಹಾಡಿದ ಬಳಿಕ ಇಡೀ ಅಂಶುದ್ಧ ಮುತ್ಯ ಮಾಳಿಂಗರಾಯ ಮುತ್ಯ ಮಠ ಮನೆಯವ್ರ ಸಂಗಟ ಪ್ರತಿಯೊಬ್ಬರ ಸಂಗಟ ಹಾಡ್ತಾ ನಾ ಮಾಡೋದು ತಪ್ಪೆಲ್ಲ ಹೇಳಿದ್ದೀನಿ. ಗುರುನಾಥ ಮಾಸ್ತರ ಒಬ್ಬರ ಒಂದು ಮಾತು ಹೇಳುದದ ಅಂತ ಉಪಕಾರ ಮಾಡ್ಯಾನಂದ್ರ ನಾ ಮಿಲಪ್ಪ ಅಥವಾ ನಮ್ಮದು ಒಂದು ಗ್ರೂಪ ಇವರಿಗೆ ಭಂಡಾರ ಕೊಡ್ರಿ ಅಂತೇಳಿ ಅವರು ನನಗಂದಿಲ್ಲ, ನಾವು ಅವ್ರಿಗೆ ಅಂದಿಲ್ಲ. ವರ್ಷದಾಗ ಒಮ್ಮೆ ಕೂಡ್ತಾನ. ಖರೆ ನಿರ್ತ ಹಾಡಿಕೆ ಯಾವರೆ ಮಾಡ್ತಿದಂದ್ರ ಪಡಗಾನೂರು ಗುರುನಾಥ ಮಾಸ್ತರ್. ಒಮ್ಮೆ ಹಾಡಿ ನಮ್ಮ ಸಂಗತ ಖರೆ ಎಂತಾವ ಅಂತ ಪ್ರಸಂಗದಾಗ ಇದ್ದಂದ್ರ ಅವನಿಗೆ ಎತ್ತಿ ಹಿಡಿಯಂತ ಇಡೀ ನನ್ನ ಮಾಳಿಂಗರಾಯ ಬೀರದೇವ್ರ ಮುತ್ಯನ ಮಠ ಮನಿ ಕಲಾವಿದರದಾರ. ಆ ಭಂಡಾರ ಒಡಿಯ ಬೀರದೇವ್ರ ಮುತ್ಯನ ನೆದರ ನನ್ನ ಮ್ಯಾಗದ. ಇದು ಶತಸಿದ್ಧದ ಬಂಧುಗಳು. ನನಗೆ ಆಶೀರ್ವಾದ ಇದ್ದುದೇ ಕುಂಬಾರಿಗೆ ಹೆರಿಸಿದ ಮುತ್ಯ. ಬೀರದೇವರ ಆಶೀರ್ವಾದ ನನ್ನ ಹಿಂಡ ಸಿದ್ರೊಳಗೆ ಪುಂಡ ಮಲಕಾರ ಸಿದ್ಧನ ಆಶೀರ್ವಾದ. ಕಲ್ಮೇಶ್ ಮಾಸ್ತರ್ ಅದ ನಿನಗೆ ಬಿಟ್ಟು ಕೊಟ್ಟುದು ನೆಕ್ಸ್ಟ್ ಟೈಮ್ ನಿಂದೇದತ್ತೆ ಅಂದಿದ್ ನೋಡು. ಅದು ಯಾವ್ದದ ಅವನಿಗೆ ಹತ್ತದ. ಪಂಡ್ ಹೆಸರು ಹೇಳಬೇಕಾಗಿತ್ತು, ಗೊತ್ತಾಗಿತ್ತು ನಿನಗೆ. ಯಾರ್ಯಾರು ಏನೇನು ಮಾಡ್ತಾರ ಪ್ರತಿಯೊಬ್ಬರು ಹೋಗಿರ್ತಾರ. ಬೆಂಕಿ ದೇವ್ರದಾನ, ಬೀರ ದೇವ್ರ ಸಾಮಾನ್ಯ ಇಲ್ಲ. ನಾ ಒಂದ ವೇಳೆ ಸುಮಾರಕ್ಕಾಗಿ ನಾ ಪಡಿತನಕ್ಕಾಗಿ ಅಂದಿದಂದ್ರ ಆ ಕ್ಷಣಕ್ಕೆ ಸುಟ್ಟು ಹೋಗಿತ್ತಿದ. ಈ ಟೇಜಿಗೆ ನಾ ಬರಬಾರ್ದಿತ್ತು. ಇಟ್ಟೆ ತೂಕ ಮಾಡ್ರಿ ಎಲ್ಲೆಕ್ಕಿರ್ಲಿ ಸತ್ಯದಿಂದ ಅಡಿಗೆ ಪಿಂಟು ಮಾಸ್ತರ್ ನಡೆದಾನ. ಸಣ್ಣ ವಯಸ್ಸಾಗಿದ್ರು 1 ವರ್ಷ ಭಂಡಾರ ಮುಟ್ಟಿ 1 ವರ್ಷ ಬಿಟ್ಟು ಬಳಿಕ ಹಾಡ್ಯಾನ ಅಂತೇಳಿ ಅವ ಇದು ನನ್ನ ಕೂಸದ ತಿಳಿ ಎತ್ತಿ ಹಿಡ್ದನ್ನ ಬೀರ ದೇವರ ಮಧ್ಯೆ. ಅದಕ್ಕೆ ಬಂಧುಗಳೇ ಭಾಳ ಮಾತಾಡೋದು ಬೇಡ. ಕಲ್ಮೇಶ್ ಮಾಸ್ತರ್ ಇಟ್ರ ಮೇಲೆ ಶಾಣೆ ಆಗು. ನನ್ನ ಸಂಗಟ ನೀ ಹಾಡು ಇಲ್ಲದ್ರ ಬಿಡು. ಖರೆ ನೀ ಶಾಣೆ ಆಗು. ನೀ ಅಂದಿದ್ರೆ ನಿನಗೆ ಹಾಡಿ ಬಾರಕ್ಕೆ ಬಂದಾಗ್ಯದ ಅಂತೇಳಿ. ನಿನಗೆ ಹಾಡಿ ಬಂದಾಗಲ್ಲ. ನಿನಗೆ ಮಾಳಿಂಗರಾಯ ಮುತ್ಯನ ಆಶೀರ್ವಾದ, ಬೀರ ದೇವ್ರ ಆಶೀರ್ವಾದ ಇರ್ತದ. ಮಠ ಮನಿ ಒಳಗೆ ಭೇದ ತಂದು ಮಠ ಮನಿ ಅವ್ರು ಏನೋ ಒಡೆಯಾರು ಮಹಾರಾಜಗಳು ಪೂಜಾರಿ ಅವ್ರ ಅದ ಅವ್ರಿಗೆ ಹಚ್ಚಬೇಡ. ಎಲ್ಲಾರು ನಾವು ಒಂದೇ ಇದ್ದೇವು. ಈಗ ನಾ ತಪ್ಪು ಮಾಡ್ತ, ನೀ ತಪ್ಪು ಮಾಡ್ತೀನಿ, ನಿನಕ್ಕೆ ಯಾಕೆ ನೋಡು ನಿಮ್ಮ ಅಪ್ಪನ ಅವ್ರದ್ದು ತಪ್ಪಾಗುತ್ತದ. ಪ್ರತಿಯೊಬ್ರು ಇಲ್ಲಿ 8 ಮಂದಿ ಇದ್ದೇವು. ಸಂಸಾರದಾಗ ತಪ್ಪಾಗುತ್ತದ. ಸಂಸಾರದಾಗ ಪ್ರತಿಯೊಬ್ರು ತಪ್ಪಾಗುತ್ತದ. ನೀ ಅಂದಿ ನೋಡಿ ಈ ಊರಾಗ ಪುಗಟ್ ಹಾಡ್ತ ಅವನು ಬರ್ಬೇಕ್ರಿ ಅಂದಿ ನೋಡು. ನಂದೇನ್ ಹಿಡಿಬೇಡಿ ಹಿಶೋಬದಾಗ ನಿಂದ ಅಟ್ಟೆ ಮಾತಾಡ್ತವ. ಈಗ ಅಂದಿನ ಒಬ್ಬ ಎದ್ದನ್ನ ಇಲ್ಲಿ ರೊಕ್ಕ ಬಿಟ್ಟು ಹೋಗ್ತಂದಿದ್ ನೋಡು. ಇವತ್ತಿನ ರೊಕ್ಕ ಇಲ್ಲಿ ಬಿಟ್ಟು ಹೋಗು, ಇವ್ರು ಭಂಡಾರ ಯಾವಾಗ ಕೊಡ್ತಾರ ಕೂಡಿ ಹಳ ವಿಚಾರ ಮಾಡಿ ನೋಡು. ನಿನ್ನ ಇಲ್ಲಿ ಪುಕಟ್ ಬಾ. ನೀ ಅನ್ನಂಗೆ ನಡ್ಕೋ. ಮೊದಲು ಹ್ಯಾಂಗ ಮಾತಾಡ್ತೀನಿ ಹಾಗೆ ನಡೀತಾರ. ಎಲ್ಲ ಬಿಟ್ಟಿದಿ ಸುಮ್ ಕಿಕ್ಕಿ ಏನು ಮಾತಾಡ್ದೀನಿ. ಜ್ಞಾನ ಒಂದರ ಮಾತಾಡ್ದಿ. ಇರ್ಲಿ, ಸತ್ಯ ಸುಳ್ಳಿಂದ ಎಲ್ಲಿಗೆ ಬರ್ತದ ನಿಮ್ಗೆ ಗೊತ್ತದ. ಇಟ್ಟೆ ಈ 2 ಮೇಳದಾಗ ಯಾರ್ದು ಪಸಂದ್ ಬಿದ್ದದನ್ನು ನೀವು ತೂಕ ಹಾಕಿರಿ. ಕಿವುಚಾಡಿ ತೆಗೆದು ಹೇಳೋದು ನಿಮ್ಗೆ ಗೊತ್ತಾಗ್ಯದ. ಖರೆ ಒಂದು ಮಾತು ಹೇಳತ್ತ ಏನು, ಇಲ್ಲಿ ತಕ್ಕ ಎಟ್ಟ ಕಲಾವಿದರ ಜೊತೆ ನಾ ಹಾಡಿದ ಎಂದೂ ಕೊಟ್ಟಿತನದಿಂದ ಹಾಡಿಕೆ ಮಾಡಿಲ್ಲ. ನಮ್ಮ ಕಲೆ ತೋರಿಸಿದೇವು. ಏನ್ ತೋರಿಸಿದೆವು? ಕಲೆ. ಮಾಳಿಂಗರ ಅಮೋಕ್ಷದ ಮುತ್ಯನ ಮಠ ಮನಿ ಒಳಗ ಎಲ್ಲಾರು ನುಡಿ ಮಾಡ್ತಾರ. ಹ್ಯಾಂಗ ಅವ್ರು ರಥ ಏರಿ ನುಡಿ ಮಾಡ್ತಾರ, ಏನಕ್ಕೆ ಹಿರಿಬಾದಿ ಮೇಲೆ ನುಡಿ ಮಾಡ್ತಾರ. ಇವಾನು ನುಡಿ ಮಾಡ್ತಿದ್ದ ನೋಡ್ರಿ ಅಂತ ನೀವು ಇವನಿಗೂ ದೇವ್ರು ಬಂದಿವ್ ಅಂದ್ರು ಎಟ್ಟ ಹುಚ್ಚಿದ್ದಿ ಕಲ್ಮೇಶ್ ಮಾಸ್ತರ್ ನೀ. ನಮ್ಮ ಊರಾಗ ಹಿಂಗ ನಡು ಲಕ್ಷ್ಮೀದ ಆಗುದು ಸುಮ್ಮನೆ ಕತೆ ಹೇಳ್ತತಿ. ಕತೆ ಹೇಳಿದ್ ನಾ ನುಡಿ ಮಾಡತ್ತಿಲ್ಲ ಇಲ್ಲಿ ಅಲ್ಲ. ನಾ ಅದಕ್ಕೆ ನಿನಗೆ ಕೇಳಿದ ನೀ ಹುಚ್ಚಿಗೆ ಏನಾಗುತ್ತೆ ಹೇಳಿ. ಹುಚ್ಚಿಗೆ ತವ್ರ ಮನಿನೂ ಅಟ್ಟೆ, ಗಂಡ ಮನಿನೂ ಅಟ್ಟೆ ಅಂತ. ನೀ ತಿಳ್ಕೊ ಮಾಸ್ತರ, ನನ್ನ ಕುಸ್ತ್ ಹಿಂಗೆ ನಿನ್ನ ಸಂಗಟ ಬಿಡಿ. ಅವನಿಗೆ ಏನ್ ಮಾಡ್ತೀರಿ, ನಾ ಹೇಳ್ತೀನಿ ಒಂದು ಮೇಳ ಭಾರಿ ಮೇಳ ತರ್ತ. ನೀ ಬ್ಯಾರೆ ಮೇಳತ್ತವ ಅವ್ರ ಅಪ್ಪನಂತವ್ರು ಇದ್ದವ್ರ ಸಂಗಟ ಹಾಡು. ನನಗೇನ್ ಮಾಡೋದು ಅದು. ನನ್ನ ಸಂಗಟ ಹಾಡದೆ ಅಂದ್ರೆ ಹಿಂಗೆ ಅದ ನೋಡು. ನಂದು ಹಿಂಗೆ ಕುಸ್ತಿ. ಅದಕ್ಕೆ ಅಂದಿದ ನೋಡು, त्यांचं ठेवायचं झाकून लोकांचं बघायचं वाकून. ಮಂದಿದ ನೋಡಿ ಬೇಡ, ಮೊದಲು ನಿನ್ನಾಗಲ್ಲ ನೋಡು.
ಅದಕ್ಕೆ ಭಾಳ ಮಾತಾಡೋದು ಬೇಡ. ಈ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಆದ ಬಳಿಕ ನಮ್ಮ ಕಲ್ಮೇಶ್ ಮಾಸ್ತರ್ಗಾರಿ ಪಾಳೆ ಕೊಡ್ರಿ, ಇಲ್ಲ ಅವ್ರು ಮಹಾಮಂಗಳಾರ್ತೀರಿ. ನೀವು ಅಂದ ಬಳಕ ಮಾಡೋ ಯಾಕೆ ನಮ್ಮ ಮಾತು ಮಾತಾಡಿ. ಅದಕ್ಕೆ ಈಗ ಒಂದು ನಾಲ್ಕು ನುಡಿ ಚಾಲ ಹಾಡ್ತೀನಿ. ದೈವದವ್ರು ಶಾಂತ ರೀತಿಯಿಂದ ಕೇಳಬೇಕಂತ ಕೇಳ್ತಾರೆ. ಆಗಲಿಯಪ್ಪ ಗುರುವೆ. ಪ್ರಶ್ನೋತ್ತರ ನೋಡಿದಾಗ ಏನ್ರಿ? ಹೌದು ಹೌದು. ಈಗ ಕೇಳ್ರಿ ವಿಷಯ. ಹೌದು ಹೌದು. ಇನ್ನ ಅರ್ಧ ತಾಸು ಒಲೆ ಸುಮ್ಮ ಕೇಳ್ರಿ ವಿಷಯ. ಹೌದು. ಡಂಕನಳದ ದೈಗೊಂಡಗೌಡ ಅವನ ಮಾತು ಕೇಳಿದ್ದ. ಹೌದು ಹೌದು. ಅವ ದೈಗೊಂಡಗೌಡ ಸನಿ ಬಂದಿತ್ತಲ್ಲ. ಹೌದು. ಬರೀ ಏನಂದ, ಮಹಾಲಿಂಗರಾಯ ಮುತ್ಯ ಇಲ್ಲಿ ಯಾಕ, ಹೌದು, ಅಲ್ಲೇ ಗುರುಮಠಗಳು ಅದಾವ, ಹೌದು, ಗುರಿನ ಮಠ ಅಲ್ಲೇ ಅದಾವ, ಇಲ್ಲ ಹೌದು, ಅಲ್ಲೇ ಸೇವಾಕ ಬರ್ಬೇಕಾಗಿತ್ತು. ಈ ಕ್ವಾಣೂರು ಮಠತರ ಮುತ್ಯ ಹಂಗೇನ ಬಂದಾತಿ ಕೇಳಣ, ನೀ ಬಾಳ ಹಿಂದಿದಿ, ನಿನಗೆ ಸಿದ್ಧಟಿಗೆ ಏನೋ ಗೊತ್ತೇ ಇಲ್ಲ ಅಂದ. ಅಂದ ಇದಿತ್ತ ಅಂದ. ಅದು ಗಿರಿಮನಿ, ಅದು ಗುರುಮನಿ, ಅದು ಶಿವನ ಮನಿ, ಇದೇ ಹೇಳದ. ಹೌದು. ನಂಗ ಅನಿಸ್ತು ಯಾಂಗ ಹೇಳ್ತಾನೆ ಅಂದಿದ. ಹೌದು. ದೈಗೋಡಗೌಡನ ಹೆಸರೇ ತೆಗೆದಿಲ್ಲ ಅಂದ್ರೆ ಆ ವಿಷಯ ಉಳ್ದಾದ ಅಂತೇಳಿ ನಾನು ನೇರವಾಗಿ ಅದು ಮುಂದಿನ ಸಂಧಿಗೆ ಹೇಳುತ್ತೇಳಿ. ಹೌದು. ಈ ಸಂಧಿಗೆ ಅದು ಬರ್ಲಾರ್ಕಲ್ಲ ನಿಮ್ಗೆ ಯಾರಂದ ಅವ್ನಿಗೆ ಕೇಳ್ಬಿಡುದು ನೀವು. ಕಲ್ಮೇಶ್ ಮಾಸ್ತರ ನನಗೆ ಬರ್ಲತ್ತಿ ಹೇಳು. ಹೌದಾ? ನಾ ಬರ್ಲತ್ತಿ ಹೇಳಲ್ಲ, ನಾ ಈ ವಿಷಯ ಹೇಳಿಕೆ ಬಂದಿದೆ ಇಲ್ಲಿ. ಹೌದು. ಇಲ್ಲಿ ಪ್ರಶ್ನೆ ಹೇಳ್ತಂದ್ರೆ ನನ್ನ ಬಳಿ ಉತ್ತರ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಡಂಕನಾಳ ದೈವಗೌಡಂದು ದೈವದವ್ರು ಎಲ್ಲಾರು ಅವನಿಗೆ ನೀಗಲ್ ಪಿಂಟು ಮಾಸ್ತರ್ ನೀನೇ ಹೇಳಪ್ಪ ಪ್ರಶ್ನೆಗೆ ಉತ್ತರ ಅಂತ ಚಪ್ಪಾಳಿ ಬಡದ್ರಿ ಅಂದ್ರೆ ಈ ವಿಷಯ ಖುಲ್ಲಾ ಮಾಡ್ತಾ ಹ್ಯಾ ಮಾಡಿದ್ರಿ ನೀವೆಲ್ಲ. ಗುರುತಿದ್ದಟ್ಟಂದ್ರೆ ಯಾರು ಹೇಳ್ಯಾರ? ಯಾಕೆ ನಿಮ್ ಗುರುತಿದ್ದಟ್ಟಂದ್ರೆ ಏನ್ ಹೇಳ್ಯಾರ? ಈಗ ದೈವದವ್ರು ನೀವೆಲ್ಲ ನನಗೆ ಹೇಳತ್ತೀರಿ ಅಂದ್ರೆ ಹೇಳ್ತ ಅದಕ್ಕೇನಿಲ್ಲ. ಹೌದು ಹೌದು. ಕೇಳ್ರಿ, ಲಕ್ಷ್ಯ ಇಡ್ರಿ. ಹೌದು. ಡಂಕನಾಳದ ದೈವಗೌಡ ಹೌದು ಬಡತನಿತ್ತು. ಹೌದು. ತಳನಾಡದ ಪರಿಶಿಷ್ಟ ಸಂಘಟ ವಾದ 7 ದಿನ ಒಟ್ಟಗಾಲಿನ ಮೇಲೆ ತಪ್ಪ ನಿತ್ತ. ಹೌದು. ಸಿದ್ಧ ಮಹಾಲಿಂಗರಾಯ ಮುತ್ಯ ಮಧ್ಯಸ್ಥಿಯಾಗಿ ಶಿರತನ ಕೊಟ್ಟ. ಹೌದು. ಗುರು ಬ್ಯಾಡತ್ತಿಲ್ಲ. ಹೌದು. ಆದ್ರೂ ಮಧ್ಯಸ್ಥಿ ಆದ, ಮಧ್ಯಸ್ಥಿಯಾಗಿ ಶಿರತನ ಕೊಟ್ಟ. ಹೌದು. ಶಿರತನ ಕೊಟ್ಟವನಿಗೆ ಡಂಕನಾಳದ ದೈಗೋಡಗೌಡ ಕಾಡ್ತ. ಯಾಕೆ ಕಾಡ್ದ? ಹೌದು ಹೌದು. ಬೀರ ದೇವ್ರಿಗೆ ಕಾಡಬೇಕು, ಯಾಕಂದ್ರೆ ಶಿರತನ ಕೊಟ್ಟು ಹೊಳ್ಳಿ ಕಸ್ಕೊಂಡಾನ. ಹೌದು. ಅವನಿಗೆ ಮತ್ತೆ ಬಡತನ ಬಂದಾನ. ಹೌದು. ಅರಿವಾಗಲಿ ಅಂತೇಳಿ. ಹೌದು. ಕರೆ ಮಹಾಲಿಂಗರಾಯ ಮುತ್ತಿಗೆ ಯಾಕೆ ದೈಗೋಡಗೌಡ ಕಾಡದ? ಇದು ಗೊತ್ತಿರ್ಬೇಕಲ್ರಿ. ಹೌದು ಹೌದು. ಇದು ಕಲಿಮೇಶ್ ಮಾಸ್ತರ್ 35 ವರ್ಷ ಸಾಡ್ಯಾನತ್ತ ನೋಡ್ರಿ. ಹೌದಾ? ಇವ ಬರೇ ಅರಟಾಳ ಮಡ್ಯ ಕುರಿ ಕೈದಾನ, ಇದಕ್ ಬಿಟ್ಟು ಮತ್ತೊಂದು ಮಾಡಿಲ್ಲ ಅವ. ಪೈಲ ಕಿಲಾರಗಳಿತ್ತು, ಎಮ್ಮಗಳು ಕುರು ಆಡುಗಳು ಏನಿತ್ತು ಅದು ಅಟ್ಟೆ ಮಾಡ್ಯಾನವ. ಸುಮ್ಮನೆ ನಾಲ್ಕು ಸಾಹಿತ್ಯ ಕಂಟಿದ್ದ ಕೂತು ಬರೋದಾನ. ಇಂಥ ವಿಷಯ ಬಿಡಿಸ್ತೀನಿ ಈಗನಪ್ಪ ನಿನಗ ಹೇಳ್ತ ಕೇಳ್ರಿ. ಹೌದು ಬರ್ಲಿ. ಯಾವಾಗ ಬೀರ ದೇವರ ಗುರು ರೇವಣ ಸಿದ್ಧನ ಹಬ್ಬ ಹಾಕದ. ಹೌದು. ಹಬ್ಬ ಹಾಕದ ಬಳಕ ಯಾರು ಅಕ್ಕವ ಮಾಯವ ಬೆನ್ ಹತ್ತಿ ಹೊಂಟ್ರು. ಎಲ್ಲಿ? ಬೀರ ದೇವರ ತಮ್ಮನ ಜೊತೆ. ಹೌದು. ಭೂಮಿ ತಲೆ ಮ್ಯಾಗ ನಾನಾ ಅನಂತ ದೈತ್ರಿದ್ರು. ದೈತ್ರಿಗೆ ಮರದಾನ ಮಾಡಲಿತ್ತು ಬೀರ ದೇವರಿಗೆ. ಹೌದು. ಬೀರ ದೇವರು ಹೊಡೆವಿದ್ದವರಿಗೆ. ಹೌದು. ಹೊಡೆವಿದ್ದಿಲ್ಲ. ಹೌದು. ಎಲ್ಲಿ? ಇದೇ ಇಂಡಿ ತಾಲೂಕ ಸುಕ್ಷೇತ್ರ ನಾಗಟ್ಟಣ ಏನು ನಾಗರ ಮರ ಏರಿ ನಿತ್ತು ನೋಡದ ದೈತ್ರಿಗೆ. ಹೌದು. ಕೆರೆಬೀರ ಸಿದ್ಧ ಮುತ್ಯಾತೇಳಿ ಜಗತ್ತದಾಗ ನಾಲ್ಟಾಣ ಬೀರ ದೇವ್ರ ಹೆಸರಾಗ್ಯದ ಅಲ್ಲಿ. ಹೌದು. ಏನಂತೇಳಿ? ಕೆರೆಬೀರ ಸಿದ್ಧ ಮುತ್ಯಾತೇಳಿ ಸಿದ್ಧಟಿಗೆ ಆಗ್ಯದ. ಲಕ್ಷ ಇಡ್ರಿ. ಹೌದು. ನೋಡಿ ಮುಂದ ಅಕ್ಕದ್ಯಾರ ಬೆನ್ನೆ ಹತ್ತಿದ್ರು. ಹೋದ ಬಳಕ ಯಾವ ಮುಂಗೀರಾಯರ ಪಟ್ಟಣದೊಳಗ ಹೌದು ಕೇಸೂರಾಜ ಹಿರಿಬ್ಯಾನಿ ಹೊಡೆದಿತ್ತು. ಹೌದಾ? ಎಷ್ಟೋ ವೈದ್ಯರು ಬಂದು ಉಪಚಾರ ಮಾಡಿದ್ರು, ಹಿರಿಬ್ಯಾನಿ ಕಮ್ಮಿ ಆಗಿತ್ತಲ್ಲ. ಹೌದು. ಯಾರಿಗೆ? ಕೇಸೂರಾಜ. ಹೌದು. ಬೀರ ದೇವರ ಮುತ್ಯಾಗ ಏನು ಬೇಕಾಗಿತ್ತು? ಪಂಚಢಂಗಳ ವಾಯು, ರುಮ್ಮ ಚೂರಿ ಬೇಕಾಗಿವು. ಹೌದು. ಆ ಶಸ್ತ್ರ ಯಾಕೆ ಬೇಕಾಗ್ಯವ ಅಂದ್ರೆ ಕ್ವಾಣೇಶ್ವರ ದೈತ್ಯ ಹೊಡಿಬೇಕಾಗಿತ್ತು. ಹೌದು. ಅದು ಎಲ್ಲಿ ಆಗ್ತದಂದ್ರ ಕೇಸೂರಾಜನ ಹಿರಿಬೇನೆ ತೆಗಿಲಿಕ್ಕೆ ಬೀರ ದೇವರು ಹೋದ ಬಳಕ ಕೇಸೂರಾಜ ಒಂದು ಮಾತು ಹೇಳ್ತಾನೆ. ಹೌದಾ? ನಿನ್ನ ಹಿರಿಬೇನಿನ ತೆಗಿತ್ತ. ಹೌದು. ನಾ ಯಾನ ಬೇಡ್ತ ಬೇಡುದು ಕೊಡ್ತಾನಂಗ ಮಾತು ಕೊಡು ಅಂದ. ಹೌದು ಹೌದು. ಕೇಸೂರಾಜ ಮಾತು ಕೊಟ್ಟ. ಹೌದು. ಬೀರ ದೇವ್ರ ಮುತ್ಯತ್ತನ ಶಕ್ತಿ ಪ್ರಭಾವದಿಂದ ಮೈ ಮ್ಯಾಗ ಬರೇ ಭಂಡಾರ ಹೇಳದ ಬಿಟ್ಟ ಹಿರಿಬ್ಯಾನಿ ದೂರ ಇತ್ತು. ಹೌದು. ಇಲ್ಲಿ ಲಕ್ಷ ಇಡ್ರಿ ಹೇಳುದದ. ಹೌದು. ಪಂಚಡಂಗಾಳು ವಾಯು ರುಮ್ಮ ಚೂರಿ ಶಸ್ತ್ರಗಳು ತಯಾರಾಗೋದದ. ಹೌದಾ? ಅಲ್ಲಿ ನರಬಲಿ ಬೇಕಾಗ್ಯದ. ಹೌದು. ಏನು ನರಬಲಿ? ನರಬಲಿ ಕ್ವಾಣೇಶ್ವರ ದೈತ್ಯ ಬೇಡ್ಕೊಂಡಿದ್ದ. ನನಗೆ ಮರದಾನ ಆಗಬೇಕಂದ್ರೆ ಪಂಚಡಂಗಳ ವಾಯು ರುಮ್ಮ ಚೂರಿ ಯಾವ
ದಿಗಂಬರ ಆಗಿ ಆ ಶಸ್ತ್ರ ತಯಾರು ಮಾಡ್ತಾರ. ಅವಾಗ ಆ ಒಂದು ಕುಲಿಮಿ ಒಳಗ ನರಬರಿ ಯಾವ ಆಗತ್ತಾನಲ್ಲ ಮುಂದೆ ಅವಾಗ ಆ ಶಸ್ತ್ರ ಹುಟ್ಟಬೇಕು. ಆ ಶಸ್ತ್ರದಿಂದ ನನ್ನ ಮರಣ ಆಗ್ಬೇಕಂತೇಳಿ ಪರಮಾತ್ಮಗೆ ಬೇಡ್ಕೊಂಡಿದೆ. ಯಾರು? ಕೋಣೇಶ್ವರ ದೈತ್ಯ. ಹೌದು. ಸಿದ್ಧಟಿಗೆ ಕೇಳ್ರಿ ಹೌದು. ಅಂತ ಆ ಮುತ್ತೆ ಒಳಗ್ ಗೊತ್ತ ನೋಡು, ಅವ ಮಾಡೋದೇ ಹೇಳುವುದಿಲ್ಲ. ಹೌದು. ಮುಂದ ಮಾತರಿ ಕೊಟ್ಟಾನ, ಅವಂದರೆ ಜಡ್ಡ ನಿವಾರಣೆ ಆಗ್ಯಾದ. ಹೌದು. ಕೇಸೂರಾಜ ಹೇಳ್ತಾನ, ಇಡೀ ನಿನ್ನ ಈ ರಾಜನ ಪಟ್ಟಣದೊಳಗೆ ಒಂದು ನರಬಲಿ ಬೇಕಾಗ್ಯದ ರಾಜ, ಒಂದು ನರಬಲಿ ಹಾಕತ್ತೇಳಿ. ಹೌದು. ಇದು ನನ್ನ ಕೈಲಿ ಆಗಲ್ಲ ಅನ್ನಗತ್ತ. ಹೌದು. ಕೊಟ್ಟ ಮಾತು ತಪ್ಪದಂಗ ಐತಿಲ್ಲ. ಹೌದು. ಯಾರಿಗೆ? ಕೇಸೂರಾಜಾಗ. ಹೌದು. ಬೇರೆ ದೇವ್ರ ಸಿಟ್ಟಿ ಬರ್ಲಗತ್ತ. ನೀ ನನಗೇನು ಮಾತು ಕೊಟ್ಟಿದಿ? ನಿನ್ನ ಮಹಾರೋಗ ನಿವಾರಣೆ ಆಯ್ತಂದ್ರ, ನಿನ್ನ ನಿವಾರಣೆ ರೋಗ ನಿವಾರಣೆ ಐತಂದ್ರ ಹಿರಿಬೇನಿ. ಹೌದು. ಯಾರು ಹಿರಿಬೇನಿ ಹೊಡೆದಿತ್ತಲ್ಲ ಹೌದು. ಅದು ನಿವಾರಣೆ ಐತಂದ್ರ ನಾ ಹೇಳ್ದಂಗ ಕೇಳ್ತಾನ, ಬೇಡುದು ಕೊಡ್ತಾಂದಿದಿ. ನರಬಲಿ ಬೇಕಾಗ್ಯದಿಲ್ಲ ಅಂದಾಗ ನನ್ನ ಕೈಲಿ ನೀಗಲ್ದ ಅನ್ನುತ್ತ. ಹೌದು. ಹೌದು. ಅವಾಗ ಯಾರು? ದೇವರ ಗೆಳೆಯ ಬಪ್ಪಣ್ಣ ಆಹಾ. ಬಾಣೇಶ್ವರ ದೈತ್ಯನ ಮರ್ದನಕ್ಕಾಗಿ ಪರೋಪಕಾರಕ್ಕಾಗಿ ಶಸ್ತ್ರ ತಯಾರಾಗವಿತ್ತಂದ್ರ ಬೀರ ದೇವರು ಗುರು ಅದಾನ. ಹೌದು. ನನ್ನ ಗುರುನಾಥನ ಕಾಲಾಗ ಆಹುತಿ ಹೋಗುತ್ತ ಹೇಳ್ದ. ಬೀರ ದೇವರಿಗೆ ಮಾತು ಕೊಡ್ತಾನ, 3 ಪಟ್ಟಾದ ಒಳಕ್ಕ ನಿನ್ನ ಎಲ್ಲಿ ನಿನ್ನ ಸೇವಾಕ ಬರ್ತತಿ. ಹೌದು. ಮುಂದಿನ ಜನ್ಮದಾಗ ಹೌದು. 3 ಪಟ್ಟಾದ ಬಳಿಕ ಸೇವಾಕ ಬರ್ತತಿ ಮಾತು ಕೊಟ್ಟಾನ. ಹೌದು. ಅಲ್ಲಿ ಆಹುತಿ ಹೋಗುವಾಗ ಯಾರು? ಯಾವ ಕೇಸೂರಾಜ ಹೇಳ್ತಾನ ಏನತ್ತ? ಬೀರ ದೇವರ ಪ್ರಭಾವ ನೋಡುವುದು ನನಗಿಲ್ಲಿ. ಹೌದು. ನೀ ಆಹುತಿ ಹೋಗ್ಬೇಡ, ನರಬಲಿ ಹೋಗ್ಬೇಡ ಅಂತ ಹೇಳ್ತಾನ. ಹೌದು. ನನ್ನ ಗುರುವಿನ ಕಾಲಾಗಿದೆ, ಶರೀರ ಗುರುವಿಂದ ಉತ್ಸಾಹ ಹೋಗತಂದ. ಹೌದು. ಹೋಗತಂತೇಳಿ ಅಲ್ಲಿ ಆಹುತಿ ಹೋದ ಬಳಿಕ ಎಲ್ಲ ಶಸ್ತ್ರಗಳು ತಯಾರಾದವು. ಹೌದು. ಶಸ್ತ್ರಗಳು ತಯಾರಾದವು. ಅದೇ ಶಸ್ತ್ರದಿಂದ ಬೀರ ದೇವರ ಕೋಣೇಶ್ವರ ದೈತ್ಯನ ವಧ ಮಾಡದ. ಹೌದು. ಹೌದಿಲ್ಲ? ಹೌದು. ಅದೇ ಜಗತ್ತೆಲ್ಲ ಒಂದೊಂದು ವಸ್ತು ಎಲ್ಲೆಲ್ಲಿ ಬಿತ್ತೇವ ಅಲ್ಲಿ ಊರು ನಾಮ ಬದಲಾಗ್ಯದ ಅಂದ್ರೆ ವಿಚಾರ ಮಾಡಿ ಆ ದೈತ್ಯ ಎಂತವಿದ್ದ. ಹೌದು. ಅಂತವನಿಗೆ ಇವ ಹೊಡಿತಾನ ಬೀರ ದೇವರ ಮತ್ತೆ ಅಂದ್ರೆ ಇವ ಎಂತವದ ಅನ್ನೋದು ನೀವೇ ತೂಕ ಹಾಕ್ರಿ. ಇಲ್ಲಿ ಹೇಳೋದಾದ ಮೂಲ ವಿಷಯ. ಹೌದು. ಬೀರ ದೇವರು ಮುತ್ಯಾರಿ ಸಿರ್ತನ್ ಕೊಟ್ಟನ ಯಾರಿಗೆ? ದೈವಣ್ಣಗೌಡಗೆ. ಹೌದು. ಕರೆ ಬರೀ ಮಧ್ಯಸ್ಥಿ ಯಾರಾಗ್ಯಾರ? ಮಾಲಿಂಗರಾಯ. ಇವನಿಗೆ ಯಾಕ ಕಾಡದ ದೈವಣ್ಣಗೌಡ ಅಂದ್ರ ಹಿಂದಿನ ಜನ್ಮದಾಗ ಯಾರು? ಕೇಸೂರಾಜ ಮುಂದಿನ ಜನ್ಮದಾಗ ಡಂಕನಳದ ದೈವಣ್ಣಗೌಡಾಗಿ ಹುಟ್ಟಿ ಬಂದಿದ. ಅಲ್ಲಿ ಆಹುತಿ ಹೋಗಬೇಡ ಅಂತ ಹೇಳಿ ಮಾಳಿಂಗರಾಯ ಮುತ್ಯಾಗ, ಈ ಜನ್ಮದಾಗ ಮಾಳಿಂಗರಾಯ ಮುತ್ಯ, ಹೌದು. ಹಿಂದಿನ ಜನ್ಮದಾಗ ದೇವರುಗಳಿಗೆ ಬಪ್ಪಣಿಗೆ ಹೇಳ್ತಿದ್ದ ಆಹುತಿ ಹೋಗಬೇಡ ಅಂತ ಹೇಳಿ. ಹೌದು. ಬ್ಯಾಡಂದ್ರೆ ಕೇಳಿಲ್ಲ. ಗುರುವಿನ ಕಾಲಾಗ ನನ್ನ ಪ್ರಾಣ ಹೋಗ್ಲಿ ಅಂತೇಳಿ ಆಹುತಿ ಹೋಗೋದ ಕಾಲಾಗ ಹಿಂದೆ ನನ್ನ ಮಾತು ಮೀರಿದೆ ಅಂತೇಳಿ ಆ ಕಾರಣಕ್ಕಾಗಿ ಅದೇ ಯಾವ ಕೇಸೂರಾಜ ಯಾರಾಗಿ ಹುಟ್ಟಿ ಬಂದಿರು? ಡಂಕನಾಡ ದೈವಣ್ಣಗೌಡಾಗಿ ಹುಟ್ಟಿ ಬಂದು ಮುಂದ ಯಾವ ಮಾಳಿಂಗರಾಯ ಮುತ್ಯ, ಹೌದಾ? ಯಾನು ಹಿಂದಿನ ಜನ್ಮದಾಗ ದೇವರುಗಳಿಗೆ ಬಪ್ಪಣ ಮಾಳಿಂಗರಾಯ ಮುತ್ಯಾಗಿ ಹುಟ್ಟಿ ಬಂದಿದ. ನನ್ನ ಮಾತು ಮೀರಿ ಆ ಒಂದು ಎದ್ದಂತ ಕುಲಿಮೆ ಒಳಗ ದೇಹ ಬಿಟ್ಟಿದೆ ಅಂತೇಳಿ ಇಲ್ಲಿ ಕಾಡಲಕ್ಕೆ ಬಂದನ ಬಂಧುಗಳೇ. ಹೀಗೆ ನನ್ನ ಬೀರ ದೇವ್ರ ಮುತ್ಯನ ಸಿದ್ಧಟಿಗಾಗಿ ಹೋಗ್ಯದ ಬಂಧುಗಳೇ. ಹೌದು. 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 ಹಿರಿಯರು ಹೇಳದಂತ ಮಾತದ. ಹೌದಾ? ಇಂಥದೆಲ್ಲ ಇವನಿಗೆ ತಿಳಿತದ? ಹೌದಾ? ಹೌದು. ಸಿದ್ಧಟಿಗೆ ಹ್ಯಾಂಗ ಬೆಣ್ಣೆಗಿನ ಕೂದಲು ಜಗದಂಗ ಆಗಿರ್ಬೇಕು. ಹೌದು. ಹೌದು. ಇಂಥ ವಿಷಯ ಅಜಿತ್ ಮಾಸ್ತರ್ ಹೆಣಕಾಯಿ ಇರ್ತಾರೆ. ಇವ್ರಿಗೆ ಯಾರು ಬರಂಗಿಲ್ಲ, ಕಿಕ್ಕಿ ಕುಕ್ಕು ಬಿಟ್ಟು ಮತ್ತೊಂದು 3 ಹಾದಿ ಮಣ್ಣು ಬರಂಗಿಲ್ಲ. ಈ ಸಮುದಾಯ ನಿಂತು ಹೇಳ್ತಾನ. ಇವ್ರು ಯಾರು ಮಾಡ್ತಾರ? ಇವನ ಸಂಗಾಟ ಚಲೋ ಯಾವ ಇತ್ತು ಚಂದ ಅಡಿಕೆ ಮಾಡತ್ತಂದ್ರ ಅವ್ನ ವರ್ಣನ ಮಾಡುದು, ಅವನ್ ಬಾಲ್ ಬಡಿಯೋದು. ಅವ ಬಿಡು, ಅವ್ರ ಅಪ್ಪನ ಸಂಗಟ ಹಾಡತ್ ಹೇಳಿದ ನಿನಗ. ಅದೇನಿಲ್ಲ, ನಾನು ಸಂಗಟ ಯಾವಾಗ ಹಾಡ್ತೀನಿ ನೋಡು, ನಾನು ಕುಸ್ತಿ ಹಿಂಗೆ. ಹೌದು. ಖಡಾನೆ ಇವತ್ತು ಬರ್ಕೊಡತ್ತವ. ಹೌದು. ನಾನು ಕುಸ್ತಿ ಹಿಂಗೆ. ಹೌದು. ಅದಕ್ಕೆ ಬಹಳ ಮಾತಾಡಿದ ಬಂಧುಗಳೇ, ನನಗೆ ಯಾರು ಪ್ರಶ್ನೆ ಕೇಳ್ಯಾರ? ಹೌದು. ಯಾರು ಕೇಳ್ಯಾರ? ಏನು ಕೇಳಿದ್ರು? ಯಾವ ಮಹಾಯಾದ ಮಹಾದುಲಿಂಗ ನಾಟ್ಯ ಪೂಜ್ಯ ಜಾಬುಗೌಡ ಕನಬಾಯಿ ನಾಟ್ಯ ಪೂಜ್ಯಕ್ಕೆ ದೌಡತನ ಇತ್ತವ್ರಿಗೆ. ಹೌದಾ? ಬರ ಬಿದ್ದದಕ್ಕಾಗಿ 700 ಕಿಲ್ಲಾರ್ ಹೊಡ್ಕೊಂಡು ಅಲ್ಲಿ ಭೀಮಾ ಹೊಳಿ ದಂಡಿ. ಹೌದಾ? ಒಳಗೆ ಗೋವಿಂದಪುರಕ್ಕೆ ಬಂದ ಬಳಕ ಅವ ಸಿದ್ಧ ಮುತ್ಯನ 12 ವರ್ಷ ಭಕ್ತಿ ಮಾಡ್ಯಾರ. ಹೌದು. ಮಾಧುಲಿಂಗ ಹುಟ್ಟಿ ಬಂದ ನೋಡ್ರಿ. ಹೌದಾ? ಅವ ಸಿದ್ಧ ಮುತ್ಯನ ಭಕ್ತಿ ಮಾಡೋಕ್ಕಿಂತ ಮೊದಲು ಯಾರ ಭಕ್ತಿ ಮಾಡುತ್ತಿದ್ರು ಅಂತೇಳಿ ಪ್ರಶ್ನೆ ಮಾಡ್ಯಾರ. ಹೌದು. ಹೌದು. ಯಾರ ಭಕ್ತಿ ಮಾಡುತ್ತಿದ್ರು ಅಂದ್ರ ಯಾವ ಶಿಂಗಣಾಪುರ ಮಹಾದೇವನ ಭಕ್ತಿ ಮಾಡುತ್ತಿದ್ರು ಆ ಭಕ್ತಿಗೆ 3 ತಿಂಗಳು ಹಿನ ಕಮ್ಮಿ ಇತ್ತು. 12 ವರ್ಷಕ್ಕೆ 3 ತಿಂಗಳು ಕಡಿಮೆ ಇತ್ತು. 12 ವರ್ಷಕ್ಕೆ 3 ತಿಂಗಳ ಕಡಿಮೆ ಇತ್ತು.
ಕಿಲ್ಲಾರ ಜೋಪಾನ ಮಾಡೋದಕ್ಕಾಗಿ ಹೊಡ್ಕೊಂಡು ಇಲ್ಲಿ ಬಂದ್ರು. ಇಲ್ಲಿ ಬಂದ ಬಳಿಕ ಹೊಳ್ಳಿ 12 ವರ್ಷ ಅಂಶದ ಮುತ್ತನ ಭಕ್ತಿ ಮಾಡಿ ಮೊದಲು ಹುಟ್ಟಿದ ಮಗ ಮಠಕ್ಕೆ ಕೂಡಿ ಅಂತೇಳಿ ಮಾತು ತಗೊಂಡು ಕಾರ್ಯಕ್ಕೆ ಭಂಡಾರ ಕೊಟ್ಟರು. 9 ತಿಂಗಳ 9 ದಿವಸ ತುಂಬಿ ಬಂದ ಬಳಿಕ ಸೂರ್ಯ ಉದಯಕ್ಕೆ ಗಂಡಸ ಮಗ ಹುಟ್ಟಿ ಬಂದ. ಅವನೇ ಮಾಹ್ಯದ ಮಗ ಮಹಾದೇವಲಿಂಗ. ನಿಮ್ಮ ಪ್ರಶ್ನೆ ಕೂತಾರ. ಹೌದು 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 ಹೌದು. ವಿಷಯ ಹೀಗೆ ಬಿಡಿಸ್ಬೇಕು. ಹೌದಾ ನೀವೆಲ್ಲ ತಿಳ್ಕೊಂಡ್ರಿ. ಈಗ ನಿಮ್ಗೆ ಯಾರು ಹೇಳೋದು ಹತ್ತಲ್ಲ. ಹೌದು ಹೌದು. ಇನ್ನೊಂದು ಕೇಳ್ಯಾರ. ಏನ್ ಕೇಳಿದ್ರು? ಮಾಯಾದ ಮಾಧುಲಿಂಗ ಪ್ರಸಾದ ಗಂಟು ಒಯ್ದ. ತೇರವಾಡ ಮಗನ ಕಂಬಳಿ ಒಯ್ದ. ಕರ್ಣಿ ಮಲಕಾರ್ಸಿದ್ದ ಬೆತ್ತ ಒಯ್ದ. ಹೌದು. ಮತ್ತೆ ಈ ಸದ್ಯ ಎಲ್ಲ ದೇವ್ರಿಗೆ ಇದ್ದದ್ದು ಯಾವ್ದು ಎಲ್ಲಿದ ಬಂತು ಅಂತ ಕೇಳ್ತಾರ. ಹೌದು ಹೌದು. ಓ ಕಲ್ಮೇಶ್ ಮಾಸ್ತರ್, ಹೌದಾ ನಾ ಎಟ್ಟರಿ ಹಿಂದಿ ನೀನೇ ತಿಳ್ಕೊ. ನಿನ್ನ ಮನಸ್ಸಿಗೆ ನೀ ಎಟ್ಟು ಹಿಂದಿದ್ದೆ ನಾನು. ಹೌದು ಹೌದು. ನಾ ಹೇಳವಲ್ಲ. ಹೌದು. ನಿನ್ನ ಮನಸ್ಸಿಗೆ ನೀನೇ ತಿಳ್ಕೊ. ನೀ ಹಿನ ಎಟ್ಟು ಹಿಂದೆ ಬಿದ್ದಿದೆ ಅನ್ನೋದು. ಹೌದಾ ಇಲ್ಲಿ ತನ ಎಟ್ಟು ಯೂಟ್ಯೂಬ್ ರೆಕಾರ್ಡ್ ಆಗ್ಯಾವ. ಒಂದರ ಡಿಲೀಟ್ ಮಾಡಿದ್ರಿ ಮತ್ತೊಮ್ಮೆ ಯೂಟ್ಯೂಬ್ ಮಾಡಿಬಿಡಲ್ಲ. ಹಾ ಯಾರು ಬೀರು ಇಲ್ಲಿ ತನ ಎಟ್ಟು ಏನೇನು ಮಾತಾಡೋದು ಅವ್ರದ್ದು ಬಿಡ್ರಿ, ನಮ್ದು ಬಿಡ್ರಿ. ಹೌದು ಹೌದು. ಇವತ್ತು ಇವೆಲ್ಲ ಜಗತ್ತೇ ನೋಡಬೇಕು. ಯಾವ ತಪ್ಪು ಮಾಡ್ಯಾನ, ಯಾವ ಕರೆಯಕ್ಕಾಗಿ ಬಡದಾಡ್ಯಾರ. ಹೌದು ಹೌದು. ಕೇಳ್ರಿ, ನಾ ಒಂದು ಮಾತು ಹೇಳ್ಯಾರ ಅವರು. ಏನಂದ್ರು? ಈ ಸದ್ದು 21 ಮಂದಿ ಮಠ ಮನಿ, 400 ಧರ್ಮರಿಗೆ, 101,700 ಮಠ ಮನಿ ಎಲ್ಲ ಕಂಬಳಿ ಬೆತ್ತ ಭಂಡಾರ ಚೀಲದ. ಹೌದಾ ಇವು ಎಲ್ಲಿದು ತಿಳಿ ಕೇಳ್ತಾರ. ಹೌದು ಹೌದು. ಅದಕ್ಕ ಯಾವ ಅಂಶದ ಮುತ್ತೆ ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಧರಿಗಿಡದ ಬರ್ತಿದ್ರು ನೋಡು. ಹೌದು. ಮಹಾದೇವನ ಅವತಾರ ಮಹಾದೇವಲಿಂಗ, ವಿಷ್ಣುನ ಅವತಾರ ಮಗರಾಯ ಸಿದ್ಧ, ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಹೌದು. ಒಂದೊಂದು ವಸ್ತು ಕೊಟ್ಟಾರ. ಹೌದು. ಒಬ್ಬ ಪ್ರಸಾದ ಗಂಟೆ ಕೊಟ್ಟಾನ, ಒಬ್ಬ ಬೆತ್ತ ಕೊಟ್ಟಾನ, ಒಬ್ಬ ಕಂಬಳಿ ಕೊಟ್ಟಾನ. ಹೌದು. ಕೊಟ್ಟು ಒಂದು ಮಾತು ಹೇಳ್ಯಾರ. ಏನ್ ಹೇಳಿದ್ರು? ಅಂಶಿದ್ದ ಭೂಲೋಕದೊಳಗ ಮಾನವರು ಉದ್ಧಾರ ಮಾಡಕ್ಕೆ ನೀವು ಹೊಂಟಿರಿ. ಹೌದು. ಧರ್ಮ ಕಾರ್ಯ ನಿನ್ನಿಂದ ಆಗುತ್ತದ. ಹೌದು. ನಾವು ಪುಣ್ಯದ ಮಕ್ಕಳಾಗಿ ನಿನ್ನ ಗುಡ್ಡಕ್ಕೆ ಬಂದು ನೀನು ಸೇವಾಕ ಬರೋರಿದ್ದೇವು. ಹೌದು. ನಾವು ಕೊಟ್ಟದ ವಸ್ತು ಗುರುತ್ ಹಿಡಿದು ನಮಗ ಕೊಟ್ಟೆ ಅಂದ್ರ ಒಂದಕ್ಕೆ ನೀ ಎಷ್ಟು ಸಂಕಲ್ಪ ಮಾಡಿ ಎಟ್ಟಾಗುತ್ತಾವ ಅಂತೇಳಿ ಆಶೀರ್ವಾದ ಮೊದಲ ಕೈಲಾಸದಾಗ ಕೊಟ್ಟ. ಹೌದು ಹೌದು. ಕೈಲಾಸದಾಗ ಕೊಟ್ಟ ಮಾತಿನ ಪ್ರಕಾರ ಮುಂದೆ ಅವರೇ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಮಹಾದೇವನ ಅವತಾರ ಮಹಾದೇವಲಿಂಗ ಪ್ರಸಾದ ಗಂಟೆ ಕೊಟ್ಟ. ಹೌದು. ವಿಷ್ಣುನ ಅವತಾರ ಮಗರಾಯ ಸಿದ್ಧಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟ. ಹೌದು ಹೌದು. ಕೊಟ್ಟ ಒಳಗೆ ಆಶೀರ್ವಾದ ಮಾಡಿ ಹೋಗ್ಯಾರ. ಅಂಶದ ಮುತ್ತೆ ಎಷ್ಟು ಸಂಕಲ್ಪ ಮಾಡ್ತಾನ ಅಷ್ಟು ಸಿದ್ಧ ಆದಂತ ದಾತ ಅವ ಮೊದಲೇ ಸರ್ವ ಸಾಹಿತ್ಯ ಪಡ್ಕೊಂಡು ಕಾಮದೇನು ಬೇಡ್ಯಾನ. ಯಾನ ಬೇಡತನ ಅದು ಕೊಡಂತ ತಾಕತ್ತದ. ಹೌದು. ಮತ್ತ ಒಂದು ಕಂಬಳಿ ಬೆತ್ತ ಭಂಡಾರ ಚೀಲ ತಯಾರಾಗ ಮಕ್ಕಳು ಕೊಡ್ತಾನೆ ಎಷ್ಟೋ ಮಂದಿಗೆ. ಕಂಬಳಿ ಭಂಡಾರ ಚೀಲ ಬೆತ್ತ ತಯಾರಾಗ ರಾಮಾಸ್ತರ ಎಟ್ಟರ ಹಿಂದಿದ್ದಿ. ಹೌದು. ಈಗ ನಾವೊಂದು ಮಾತು ಕೇಳ್ತ. ಹೌದು. ಅಮೋಘ ಸಿದ್ಧ ಮುತ್ತೆ 5ನೇ ಅವತಾರ ಅಡಿಕೇಶ್ವರ. ಹೌದು. ಯಾವುದು 5ನೇ ಅವತಾರ ಅಡಿಕೇಶ್ವರದೊಳಗ ಹೌದು. ಗುರುನಾಥನ ದಿನ ಸೇವಾ ಮಾಡ್ತಿದ್ದ. ಹೌದು. 1001 ಪುಷ್ಪ ಹೌದು. ಹೂವಿನ ಗುರುಡಿ ಒಳಗ ಸಿತಾಳ ಬಿಂದಿಗೆ ತಗೊಂಡು ಬರುವಾಗ ಪಾರ್ವತದೇವಿ ಕಾಡಿ ನೋಡುವಾಗ ಹೌದು. ಒಂದು ಪುಷ್ಪ ತೆಳಗೆ ಬಿದ್ದ ಬಳಕ ಅಂಶದ ಮುತ್ತೆ ಅದ್ರ ಮ್ಯಾಗ ಕಾಲಿಟ್ಟ. ಹೌದು. ಗುರುನಾಥನ ಗದಿಗೆಗೆ ಪೂಜೆಗೆ ಹೋಗುವಂತ ಪುಷ್ಪದ ಮ್ಯಾಗ ಕಾಲಿಟ್ಟಿದಂದ್ರ ಎಂತ ನನ್ನ ಕೈಲಿ ಕೆಟ್ಟ ಕೆಲಸ ಇತ್ತು. ಹೌದು ಹೌದು. ಇದು ಗದಿಗೆ ಇಡುದ್ರಿ ಹೆಂಗ? ಹೌದು. ಇದು ಕಾಲು ಇಟ್ಟಿದಂದ್ರೆ ಕಾಲು ಇಡಬಾರಂತೆ. ಅಂಶದ ಮುತ್ತೆ 5ನೇ ಅವತಾರ ಸತು ಪರೀಕ್ಷೆ ಇತ್ತಲ್ಲಿ. ಹೌದು. 2 ಕಾಲ ಕಡ್ಕೊಂಡ. ಹೌದು. ಕಾಲ ಕಡ್ಕೊಂಡು ಮಂಡಗಾಲಿನ ಮ್ಯಾಗ ಎಲ್ಲಿ ಗುರುವಿನ ಗದಿಗೆ ತನ ಹೋಗಿ ಗುರುವಿನ ಗದಿಗೆ ಮ್ಯಾಗ ಪೂಜೆ ಮಾಡಿ 1001 ದಳ ಹೂ ಇಟ್ಟ. ಅಂಶದ ಏನ ಒಂದು ಪುಷ್ಪ ಎಲ್ಲಿ ಅಂದ ಬಳಕ ಇದೇ ನಿನ್ನ ಪುಷ್ಪದ ಅಂತೇಳಿ ಚಂದ ಕಡದು ಗುರುವಿನ ಗದಿಗೆ ಮ್ಯಾಗ ಇಟ್ಟನ ಬಂದು ಬಳಿ ಜಗತ್ತಿನ ಚಿನ್ನಟಿಗೆ ಮಾಡ್ಯ. ಹೌದು ಹೌದು ಹೌದು. ಅವಾಗ ಗುರು ತಥಾಸ್ತು ಅಂಶದ ನಿನ್ನ ಭಕ್ತಿಗೆ ನಾ ಮೆಚ್ಚಿದ. ಹೌದು. ನಿನ್ನ ಪಾದಗಟ್ಟಿ ಆಗಲಿ. ಹೌದು. ನಿನ್ನ ಚಂಡ ಪಲ್ಲಕ್ಕಿಯಾಗಿ ಮೆರಿಲಿ. ಹೌದು. ನಿನ್ನ ಏನ ಶಿರಾದ ಪಾದಗಂಬಾಗಿ ಉರಿಲಿ. ಇದೇ ಒಂದು ಸಂಕೇತ ಕಾಲಾಗ ಅಂಶದ ಮುತ್ತನ ಸಿದ್ಧಟಿಗೆ ಒಳಗ ಪಲ್ಲಕ್ಕಿ ಪದವಿ ಅದ. ಹೌದು ಹೌದು. ಆದಿಲ್ಲ. ಹೌದು. ಈಗ ನಾ ಕೇಳ್ತ. ಹೌದು. ನಮ್ಮ ಮಠ ಮನೆಯಾಗ ಪಾದಗಟ್ಟಿ ಅದ. ಹೌದು. ಮಾದಗಂಬ ಅದ. ಹೌದು. ಮತ್ತ ಪಲ್ಲಕ್ಕಿಯಾಗಿ ಸಿದ್ಧರು ಕೂತು ಮೆರಿತಾರ. ಹೌದು. ಅದರಂತೆ ನಮ್ಮ ಬೀರ ದೇವರ ಮಾಳಿಗರೆ ಮುತ್ತಿನ ಮಠ ಮನೆ ಒಳಗ ಹೌದು. ಪಲ್ಲಕ್ಕಿ ಅದ, ಪಾದಗಟ್ಟಿನೂ ಅದ. ಹೌದು. ಅಟ್ಟೆ ಅಲ್ಲ ಮಾಲಗಂಬನು ಅದ. ಹೌದು. ಅಂಶದ ಮುತ್ತೆ ಹಿಂಗ್ ಸಿದ್ಧಟಿ ಹಿಂದ ಮಾಡ್ಯಾನ. ಹೌದು. ಅವನಿಗೆ ಆಶೀರ್ವಾದ ಆಗ್ಯದ. ಹೌದು. ಬೀರ ದೇವರ ಮಹಳಿಂಗರ ಮುತ್ತೆ ಜಗತ್ತದ ಇಡೀ ಸಿದ್ಧರು ನನ್ನ ಮಹಳಿಂಗರ ಮುತ್ತಿನ ಮಠ ಮನೆ ಸಿದ್ಧರು ಪಲ್ಲಕ್ಕಿಯಾಗಿ ಕೂತು ಮೆರಿಬೇಕಂದ್ರ ಇವ್ರಿಗೆ ಆಶೀರ್ವಾದ ಯಾರ್ದ ಇತ್ತು. ಹೌದು 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 ಹೌದು. ಹೌದಿಲ್ರಿ? ಹೌದಾ? ಈಸಕ್ ಹಿಂಗ್ ಹಿಡಿಬೇಕು ಹಿಂಗ್ ರಿಕ್ಕ. ಹೌದಾ? ನಾನು ಹೊಳ್ತಂದ್ರೆ ಹ್ಯಾಂಗ ಕೇಳ್ರಿ. ಮುಕಾಟ್ಲಿ ಮೇಣ ಬುಟ್ಟ್ಯಾಗ ಬಂದು ಬಿದ್ದಿರ್ಬೇಕು ಘಾಣ ಹೋಗದಂದ್ರ. ಹೌದಾ? ಮೇಣ ಬುಟ್ಟ್ಯಾಗ ಬರ್ಲಿಲ್ಲ ತಿಳ್ಕೋರಿ. ಆ ಮೇಣಿನ ಮೂಗಿ ಹರಿದಿರ್ಬೇಕು. ಹೌದು. ಅದ್ರ ಮೂಗರಿ ಹರಿಬೇಕು, ಇಲ್ಲ ಅದ್ರ ಮೇಣ ಮುಕಾಟ್ಲಿ ಬರಿಬೇಕು. ಹೌದಾ? ನೋಡೋಣ ಇವತ್ತಿದ ಅರಟಾಳ
ಏನ್ ಮೂಗ್ ಹರಿತದೋ ಏನ್ ಹೆಂಗ್ ಗಪ್ಪ ಹೂ ಅಂತ ತಿಳಿತದಿ ಹೌದು ಹೌದು ವಿಷಯ ಹೌದು ಹೌದು ನಂಗ ಇದೇ ಕಾಕಾಗಳಿಗೆ ವಿಷಯ ಇತ್ತು ಇದೇ ನಡೆಸ್ರಿ ಅಂತ ಹೇಳಿ ಹೌದು ಇದೇ ನಡೆಸಲ್ಗತ್ತಿದೆವು ಹೌದು ಅದು ಸುಳ್ಳ ಸತ್ಯ ಅನ್ನೋದು ನೋಡ್ರಿ ಅದಿರ್ಲಿ ಬಹಳ ನಮಗೆ ಟೈಮ್ ಆಗತ್ತು ಹೌದು ಇನ್ನೊಂದು ಸಂದ ಬರಿಬೇಕಂತ ನೋಡು ನೀ ಏನೇನು ಮಾತಾಡ್ತಾನ ಹೌದು ಅದಕ್ಕ ಈ ಪದ್ಯದ ಇದಾದ ಬಳಿಕ ಅವ್ರಿಗೆ ಪಾಳೆ ಹೋಗ್ತದ ಅವ್ರು ಆರತಿ ಮಾಡೋಣ ಅಂದ್ರೆ ಆರತಿ ಮಾಡ್ಸ್ರಿ ಇಲ್ಲ ಹಾಡ್ತೇವೆ ಪ್ರಶ್ನೆ ಉತ್ತರ ಬಿಡಿಸ್ತೇವೆ ಅಂತೇಳಿ ಅಂದ್ರೆ ಹಾಡಿಕೆ ಹಚ್ರಿ ಅದು ದೈವದವ್ರಿಗೆ ಕಮಿಟಿ ಅವರಿಗೆ ಕಟ್ಟಾಳದವ್ರಿಗೆ ಬಿಟ್ಟದ ವಿಷಯ ಅದಕ್ಕೆ ನಾಲ್ಕು ನುಡಿ ತಾನು ಹಾಡ್ತೇವೆ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕೇಳಕೊಳ್ಳಿ ತಾಯಿ ತಂದೆಗೆ